ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ಮೇಲ್ಚಾವಣಿಯ ಸೀಲಿಂಗ್ ಕುಸಿದಿದೆ. ಈ ಘಟನೆ ಆಗಬೇಕಾದ್ರೆ ರೋಗಿಗಳು ಬೆಡ್ ಮೇಲೆ ಇರಲಿಲ್ಲ. ಒಂದು ವೇಳೆ ಇದ್ದಿದ್ರೆ ದೊಡ್ಡ ಅನಾಹುತ ನಡೆದು ಬಿಡ್ತಾ ಇತ್ತು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯ ವಾರ್ಡ್ನಲ್ಲಿ ನಡೆದಿರುವಂತಹ ಘಟನೆ ಇದು. 3 ಬೆಡ್ಗಳ ಮೇಲೆ ಸಿಮೆಂಟ್ನ ಸೀಲಿಂಗ್ನ ತುಂಡುಗಳು ಬಿದ್ದಿದೆ. ರಕ್ತ ಪರೀಕ್ಷೆಗೆ ಅಂತ ಹೊರಗೆ ಓರ್ವ ರೋಗಿ ತೆರಳಿರ್ತಾರೆ. ಅವರ ಅದೃಷ್ಟ ಆಯುಷ್ಯ ಎರಡೂ ಗಟ್ಟಿ ಇತ್ತು, ಹಿಂಗಾಗಿ ಸೇಫ್ ಆದ್ರು. ಈ ಕಡೆಗೆ ಶೌಚಾಲಯಕ್ಕೆ ಅಂತ ಮತ್ತಿಬ್ಬರು ರೋಗಿಗಳು ಕೂಡ ತೆರಳಿದ್ರಲ್ಲ, ಅವರೂ ಕೂಡ ಸೇಫ್ ಆಗಿದ್ದಾರೆ. ಒಂದು ವೇಳೆ ಅನಾಹುತ ಆಗಬೇಕಾದ್ರೆ ಇವರೆಲ್ಲ ಅಲ್ಲಿದ್ದಿದ್ರೆ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ. ನಮಗೆ ಸೀಲಿಂಗ್ ಎಷ್ಟು ತೂಕ ಇರುತ್ತೆ, ಎಷ್ಟು ಭಾರ ಇರುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ನೋಡಿ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳು ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಭಯಾನಕ ದೃಶ್ಯ. ಯಾರಾದರೂ ಅಲ್ಲಿ ನರ್ಸ್ ಬಂದಿದ್ದಿದ್ರು, ಆ ಸಿಬ್ಬಂದಿ ತಲೆ ಮೇಲೆ ಬಿದ್ದಿದ್ರು, ಏನಾಗ್ತಾ ಇತ್ತು? ಮೊದಲೇ ಪೇಷಂಟ್ಸ್. ಎಕ್ಸಾಕ್ಟ್ಲಿ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಸೀಲಿಂಗ್ ಈ ರೀತಿ ಕುಸಿಯೋದಕ್ಕೆ ಏನು ಕಾರಣ? ಏನಾದರೂ ರಿನೋವೇಷನ್ ಆಗ್ತಾ ಇತ್ತಾ ಮೇಲ್ಗಡೆ ಫ್ಲೋರ್ನಲ್ಲಿ, ಅಥವಾ ಬಿಲ್ಡಿಂಗೇ ಶಿಥಿಲಾವಸ್ಥೆಯಲ್ಲಿದೆಯಾ, ಸರಿಯಾಗಿ ಮೇಂಟೈನ್ ಮಾಡಿಲ್ವಾ? ಏನು ಹೇಳ್ತಾರೆ ಸಂಬಂಧಪಟ್ಟಂತಹ ಆಡಳಿತ ಮಂಡಳಿಯವರಿರ್ಬೋದು, ಅಧಿಕಾರಿಗಳಿರ್ಬೋದು, ಏನು ಹೇಳ್ತಾರೆ? ಖಂಡಿತವಾಗೂ ಮಮತಾ, ಈ ಒಂದು ಪ್ರಕರಣ ಏನು ಇಂದು ನಿನ್ನೆದೆಲ್ಲ ಪದೇ ಈ ರೀತಿ ಏನು ಜಿಲ್ಲಾಸ್ಪತ್ರೆ ಮೇಲ್ಚಾವಣಿಯ ಸೀಲಿಂಗ್ ಕುಸಿತದಿಂದಾಗಿ ಇಲ್ಲಿನ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಬರುವಂತ ರೋಗಿಗಳು ಹೈರಾಣಾಗಿರುವಂತದ್ದು. ಯಾಕಂದ್ರೆ ಕಳೆದ ಸುಮಾರು 6-7 ವರ್ಷಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಜಿಲ್ಲಾಸ್ಪತ್ರೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದೆ ಎಂಬ ಅನುಮಾನ ಕೂಡ ರೋಗಿಗಳಲ್ಲಿ ಮೂಡಿರುವಂತದ್ದು. ಹೀಗಾಗಿ ಜಿಲ್ಲಾಸ್ಪತ್ರೆಗೆ ಬರುವಂತ ರೋಗಿಗಳು ಯಾವುದೇ ಕಾರಣಕ್ಕೂ ನಾವು ದಾಖಲಾಗಲ್ಲ, ಅಲ್ಲಿಂದ ಚಿಕಿತ್ಸೆ ಪಡೆದು ವಾಪಸ್ ಹೋಗ್ತೀವಿ ಎಂಬ ಮಾತನ್ನ ವೈದ್ಯರ ಬಳಿ ತಿಳಿಸ್ತಿರುವಂತದ್ದು. ಯಾಕಂದ್ರೆ ನಿನ್ನೆ ಕೂಡ ಏನು ಮಧ್ಯಾಹ್ನದ ವೇಳೆ ನಡೆದಿರುವಂತಹ ಈ ಘಟನೆ ಈಗಾಗಲೇ ವಿಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗಿರುವಂತದ್ದು. ಹೀಗಾಗಿ ಜಿಲ್ಲಾಸ್ಪತ್ರೆಗೆ ಬರಲು ರೋಗಿಗಳು ಕೂಡ ಹಿಂದೇಟು ಆಗ್ತಿದ್ದಾರೆ. ಯಾಕಂದ್ರೆ ಈ ಒಂದು ಜಿಲ್ಲಾಸ್ಪತ್ರೆ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದೆ. ಇನ್ನು ಹಳೆಯ ಕಟ್ಟಡವಾಗಿದ್ದು ಈಗಾಗಲೇ ಹೊಸ ಕಟ್ಟಡ ನಿರ್ಮಾಣವಾದ್ರೂ ಕೂಡ ಏನು ರೋಗಿಗಳನ್ನ ಒಂದು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡದೆ ಸಂಪೂರ್ಣ ಇದೇ ವಾರ್ಡ್ಗೆ ಆಗ್ತಿದ್ದು, ಹೊಸ ಆಸ್ಪತ್ರೆನ ಉದ್ಘಾಟಿಸೋದಕ್ಕೂ ಕೂಡ ಹಿಂದೇಟು ಆಗ್ತಿದ್ದಾರೆ. ಯಾಕಂದ್ರೆ ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಜಿಲ್ಲಾಸ್ಪತ್ರೆ ಸರ್ಜನ್ ಹೇಳೋ ಪ್ರಕಾರ ಮೆಡಿಕಲ್ ಕಾಲೇಜು ಶೀಘ್ರದಲ್ಲೇ ನಿರ್ಮಾಣವಾಗಲಿದೆ. ಆ ಒಂದು ಆಸ್ಪತ್ರೆಗೆ ಈ ಒಂದು ರೋಗಿಗಳನ್ನ ಶಿಫ್ಟ್ ಮಾಡ್ತೀವಿ, ಅಲ್ಲಿವರೆಗೂ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ ಎಂಬ ಆತಂಕದ ಒಂದು ವಿಷಯವನ್ನು ತಿಳಿಸುತ್ತಿದ್ದಾರೆ. ಹೀಗಾಗಿ ರೋಗಿಗಳು ಸಂಪೂರ್ಣ ಆತಂಕಕ್ಕೊಳಗಾಗಿರುವಂತದ್ದು, ಆಸ್ಪತ್ರೆಗೆ ದಾಖಲಾಗಲು ಹಿಂದೇಟು ಆಗ್ತಿರುವಂತಹ ಪರಿಸ್ಥಿತಿ ನಿರಂತರವಾಗಿ ಮುಂದುವರೆದಿದೆ ಮಮತಾ. ಓಕೆ, ಥ್ಯಾಂಕ್ ಯು ಸಿದ್ದರಾಜು. ಮೋಸ್ಟ್ಲಿ ಹಳೆ ಬಿಲ್ಡಿಂಗ್ ಅಂತ ಅನ್ಸುತ್ತೆ. ಹಳೆ ಬಿಲ್ಡಿಂಗ್, ಹೊಸ ಕಟ್ಟಡ ಇದೆಯಂತೆ, ಬಟ್ ಶಿಫ್ಟ್ ಮಾಡೋದಕ್ಕೆ ಟೈಮ್ ನೋಡ್ತಾ ಇದ್ದಾರೆ, ಮುಹೂರ್ತ ನೋಡ್ತಾ ಇದ್ದಾರೆ. ಇದು ಯಾರು, ಇದು ಲಾಜಿಕ್ ಇಲ್ವಾ ಅವರಿಗೆ? ಅಷ್ಟು ಬೀಳಲು ಇನ್ನೊಂದಷ್ಟು ಬಿದ್ದಿದ್ರೆ ಇನ್ನೂ ಒಂದಷ್ಟು ಅನಾಹುತ ಆಗ್ತಾ ಇತ್ತು. ಪಾಪ ಯಾರು ಕೇರ್ ತಗೋತಲ್ಲ, ನಿರ್ಲಕ್ಷ್ಯದ ಪರಮಾವಧಿ ಅಷ್ಟೇ, ಇನ್ನೇನಿಲ್ಲ.